ಹಾಯ್ ಫ್ರೆಂಡ್ಸ್, ಎಲ್ರಿಗೂ ವೆಲ್ಕಮ್ ಅಂತ ಹೇಳ್ತಾ ಇವತ್ತಿನ ಟಾಪಿಕ್ ಬಂದು ವಿದ್ಯಾರ್ಥಿಗಳು ಹಾಗೂ ಸ್ಟೂಡೆಂಟ್ಸ್ ಎಲ್ಲರೂ ಕೂಡ ಒಕ್ಕೊರಲಿನಿಂದ ಸರ್ಕಾರದ ವಿರುದ್ಧವಾಗಿ ಫ್ರೀಡಮ್ ಪಾರ್ಕ್ನಲ್ಲಿ ಒಂದು ಹೋರಾಟವನ್ನು ಮಾಡಿದ್ದಾರೆ. ಅದ್ರ ಬಗ್ಗೆ ತಿಳಿಸೋಕ್ಕಿಂತ ಮುಂಚೆ ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಬನ್ನಿ ಫ್ರೆಂಡ್ಸ್, ಡೈರೆಕ್ಟ್ ವೀಡಿಯೋಗೆ ಹೋಗೋಣ. ಮಿತ್ರರೇ, ನಿಮ್ಮೆಲ್ಲರಿಗೂ ಗೊತ್ತಾಯಿದೆ, ಕಳೆದ 5 ವರ್ಷಗಳಿಂದ ಸರ್ಕಾರದ ಕಡೆಯಿಂದ ಯಾವುದೇ ಒಂದು ರೀತಿಯಲ್ಲಿ ನೋಟಿಫಿಕೇಷನ್ಗಳಾಗಿಲ್ಲ. BJP ಕಡೆಯಿಂದನೂ ಆಗಿಲ್ಲ, ಕಾಂಗ್ರೆಸ್ ಕಡೆಯಿಂದನೂ ಆಗಿಲ್ಲ. ಕಾಂಗ್ರೆಸ್ ಅವರು ಗ್ಯಾರಂಟಿ ಸರ್ಕಾರ ಅಂತ ಹೇಳಿ ಬಂದರು, ಗ್ಯಾರಂಟಿಗಳನ್ನು ಜಾರಿ ಮಾಡಿ ಬಡವರ ಪಕ್ಷ, ನಾವು ಬಡವರ ಪರವಾಗಿದ್ದೇವೆ ಅಂತಲೇ ಬಂದರು. ಆದರೆ ಬಂದು ಕಾಂಗ್ರೆಸ್ ಅವರು 3 ವರ್ಷಗಳಾಯಿತು. ಸೊ BJP ಅವ್ರು ಏನು ಮಾಡಿದ್ರು ಅದಕ್ಕೆ ಇವರು ಡಬಲ್ ಮಾಡಿಬಿಟ್ಟಿದ್ದಾರೆ. ಸೊ ಯಾವುದೇ ರೀತಿಯಲ್ಲೂ ಕೂಡ ಇವರು ಉದ್ಯೋಗಗಳನ್ನು ಕಾಲ್ ಮಾಡಿಲ್ಲ. 3 ವರ್ಷದಲ್ಲಿ ಒಂದೇ ಒಂದು ನೋಟಿಫಿಕೇಷನ್ಗಳನ್ನು ಕೂಡ ಇವರು ಫಿಲ್ ಮಾಡಿಲ್ಲ. 5,000 ಪೋಸ್ಟ್ಗಳನ್ನು ಕೂಡ ಇವರು ಫಿಲ್ ಮಾಡಿಲ್ಲ. ಸೊ ಇವರು ಹೇಳ್ತಕ್ಕರ ಪ್ರಕಾರ 2.5 ಲಕ್ಷ ಪೋಸ್ಟ್ಗಳಿವೆ ಅಂತ ಅವರು ಪ್ರತಿ ಬಾರಿಯೂ ಕೂಡ ಭಾಷಣಗಳಲ್ಲಿ ಪುಂಕ್ತಾನೆ ಬಂದಿದ್ದಾರೆ, ಪೇಪರ್ಗಳಲ್ಲಿ ಪ್ರೆಸ್ ಮೀಟನ್ನು ಕೊಡ್ತಾ ಬಂದಿದ್ದಾರೆ. ಸೊ ಆದರೆ ಇದುವರೆಗೆ 3 ವರ್ಷದಲ್ಲಿ ಇವರು ಕನಿಷ್ಠ ಅಂದರೂ 5,000 ಉದ್ಯೋಗಗಳನ್ನು ಫಿಲ್ ಮಾಡೋಕ್ಕಾಗಿಲ್ಲ. ಅಂದರೆ ರಾಜ್ಯದಲ್ಲಿ ಯಾವ ಮಟ್ಟಗಿನ ಸರ್ಕಾರ ಇದೆ, ಈ ಗ್ಯಾರಂಟಿ ಸರ್ಕಾರದಿಂದ ಯುವಕರ ಭವಿಷ್ಯದಲ್ಲಿ ಏನು ಗ್ಯಾರಂಟಿ ಇದೆ, ಯಾವ ರೀತಿ ಇವರು ಉದ್ಯೋಗಗಳನ್ನು ಭರ್ತಿ ಮಾಡ್ತಿದ್ದಾರೆ ಅಂತ ನಿಮಗೆ ಅರ್ಥ ಆಗುತ್ತೆ. ಸೊ ಕಳೆದ ಬಾರಿನೇ ಅವರು ಧಾರವಾಡದಲ್ಲಿ ಒಂದು ಬೃಹತ್ತಾದ ಪ್ರತಿಭಟನೆಯನ್ನು ಮಾಡಿದರು ಯುವ ಸಮೂಹ. ಸೊ ಈ ಪ್ರತಿಭಟನೆಯನ್ನು ನೋಡಿ ಸರ್ಕಾರ ಸ್ವಲ್ಪ ಮಟ್ಟಿಗೆ ಮೀಸಲಾತಿಯನ್ನು ತರಾತುರಿಯಾಗಿ ಮಾಡ್ತೀವಿ ಅಂತ ಬಂದು ಮೂಗಿಗೆ ತುಪ್ಪ ಸಾರೋ ಕೆಲಸ ಮಾಡಿದರು. ಸೊ ಅದೇ ರೀತಿಯಾಗಿ ಮತ್ತೆ 6 ತಿಂಗಳಾಯಿತು, ಅವರು CM ಆಗಬೇಕು, ಇವರು CM ಆಗಬೇಕು, ಇದರಲ್ಲೇ ಕೂಡ ಕಾಲ ತಳ್ಕೊಂಡು ಬಂದಿದ್ದರು. ಸೊ ಕೊನೆಗೂ ಕೂಡ ಇದು ಧಾರವಾಡದಿಂದ ಇವಾಗ ಬೆಂಗಳೂರಿಗೆ ಶಿಫ್ಟ್ ಆಗಿದೆ. ಸೊ ಇವತ್ತು ಫ್ರೀಡಮ್ ಪಾರ್ಕ್ನಲ್ಲಿ ಅಕ್ಷರಶಃ ಮಹಿಳೆಯರಾಗಿರ್ಬೋದು, ಪುರುಷರಾಗಿರ್ಬೋದು ಎಲ್ಲರೂ ಕೂಡ ಸೇರಿ ಸರ್ಕಾರದ ವಿರುದ್ಧ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಸೊ ಸರ್ಕಾರದ ವಿರುದ್ಧ ತಮ್ಮ ಒಂದು ಧಿಕ್ಕಾರವನ್ನು ಕೂಗೋದರ ಮೂಲಕ ಈ ಒಂದು ಸರ್ಕಾರ ಗ್ಯಾರಂಟಿ ಸರ್ಕಾರದಿಂದ ಯುವಕರಿಗೆ ಯಾವುದೇ ರೀತಿಯಲ್ಲಿ ಉದ್ಯೋಗದಲ್ಲಿ ಗ್ಯಾರಂಟಿ ಇಲ್ಲ ಅಂತ ಇವರು ಪ್ರತಿಭಟನೆ ಮೂಲಕ ತಮ್ಮ ಒಂದು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಸೊ ಇದು ಗ್ಯಾರಂಟಿ ಸರ್ಕಾರ ಅಲ್ಲ, ಯುವಕರಿಗೆ ಇದರಿಂದ ಸಿಕ್ಕಿರೋದು ಚಿಪ್ಪು. ಯುವಕರಿಗೆ ಇದು ಕೊಡ್ತಿರ್ತಕ್ಕಂಥ ಚಿಪ್ಪಿನ ಸರ್ಕಾರ ಇದು ಗ್ಯಾರಂಟಿ ಸರ್ಕಾರ. ಬರೀ ಯುವ ಜನರಿಗೆ ಯಾವುದೇ ರೀತಿಯಲ್ಲಿ ಇವರು ಉದ್ಯೋಗಗಳನ್ನು ಭರ್ತಿ ಮಾಡಿಲ್ಲ ಅಂತ ಇವತ್ತು ಅಕ್ಷರಶಃ ಸರ್ಕಾರದ ವಿರುದ್ಧ ಯುವ ಜನ ಐತೆ ಪ್ರತಿಭಟನೆಯನ್ನು ಮಾಡಿದ್ದಾರೆ. ಸೊ ಕಳೆದ 5 ವರ್ಷಗಳಿಂದ ಇವರು ಹೇಳ್ತಿರೋ ಪ್ರಕಾರ ನೋಡಿದರೆ 2.5 ಲಕ್ಷ ಉದ್ಯೋಗಗಳು ಖಾಲಿ ಇದೆ ಅಂತ ಇವರು ಹೇಳ್ತಾನೆ ಬಂದಿದ್ದಾರೆ. ಆದರೆ ಕನಿಷ್ಠ ಅಂದರೂ ಕೂಡ 5,000 ಉದ್ಯೋಗಗಳನ್ನು ಇವರು ಭರ್ತಿ ಮಾಡೋಕ್ಕಾಗ್ತಾ ಇಲ್ಲ. ಅಂದರೆ ಈ ಒಂದು ಗೌರ್ಮೆಂಟಿಂದ ನಮ್ಮ ಯುವ ಜನಕ್ಕೆ ಏನು ಲಾಭ ಇದೆ, ಇದರಿಂದ ನಮ್ಗೆ ಏನು ಲಾಭ ಆಗ್ತಾ ಇದೆ ಅಂತ ಯುವ ಜನರ ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ಎಲ್ಲೋ ಮುಂದೊಂದು ದಿನ ಈ ಒಂದು ಬೃಹತ್ತಾದ ಪ್ರತಿಭಟನೆ ಬೆಂಗಳೂರಿಗೆ ಬಂದಿರೋದ್ರಿಂದ ಮತ್ತೆ ನಮ್ಮ ಬೆಂಗಳೂರಲ್ಲಿ ಏನಾದರೂ ನೇಪಾಳದ ಮಾದರಿಯಲ್ಲಿ ದಂಗೆ ಆದರೂ ಕೂಡ ಅದರಲ್ಲಿ ಆಶ್ಚರ್ಯ ಪಡುವಂಥದ್ದು ಅವಶ್ಯಕತೆ ಏನೂ ಇಲ್ಲ. ಯಾಕಂದರೆ ಇದು ಕೂಡ ನೇಪಾಳ ಮಾದರಿಯಲ್ಲೇ ಆಗ್ಬೋದು ಅಂತ ಕೂಡ ಊಹೆಯನ್ನು ಮಾಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಈ ಒಂದು ಯುವ ಸಮೂಹ ನೇಪಾಳದ ಮಾದರಿಯನ್ನು ಏನಾದರೂ ಅನುಸರಿಸಿದೆ ಆದರೆ ಅದಕ್ಕೆ ಮೂಲ ಕಾರಣ ಈ ಒಂದು ಕಾಂಗ್ರೆಸ್ ಸರ್ಕಾರ ಮತ್ತು ಗ್ಯಾರಂಟಿ ಸರ್ಕಾರನೇ ಆಗಿರುತ್ತೆ. ಇವರು ಕೊಟ್ಟಂತೆ ಯಾವುದೇ ಗ್ಯಾರಂಟಿಗಳು ಕೂಡ ಜನರಿಗೆ ಏನು ತಲುಪಿದೆಯೋ ಬಿಟ್ಟಿದೆಯೋ ಗೊತ್ತಿಲ್ಲ. ಆದರೆ ಯುವ ಸಮೂಹಕ್ಕೆ ಈ ಒಂದು ಸರ್ಕಾರದಿಂದ ಸಿಕ್ಕಿರ್ತಕ್ಕಂಥದ್ದು ಶೂನ್ಯ. ಸೊ ಇದು ಒಂದು ರೀತಿ ಚಿಪ್ಪಿನ ಸರ್ಕಾರ, ಯುವ ಜನರಿಗೆ ಕೊಟ್ಟಿರ್ತಕ್ಕಂಥದ್ದು ಚಿಪ್ಪು. ಇವರು ಗ್ಯಾರಂಟಿ ಸರ್ಕಾರ ಅಂತ ಇವರು ಸರ್ಕಾರದ ವಿರುದ್ಧ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಇದಕ್ಕೆ ಅರವಿಂದ್ ಬೆಲ್ಲದವರಾಗಿರ್ಬೋದು ಮತ್ತು ಭಾಸ್ಕರ್ ಅವರಾಗಿರ್ಬೋದು ಕೂಡ ಸಾಥ್ ನೀಡಿದ್ದಾರೆ BJP ಕಡೆಯಿಂದ. ಸೊ ಇವರು ಏನೇ ಮಾಡಿದ್ರು ಕೂಡ ಇವರು ಗೌರ್ಮೆಂಟ್ ಕಡೆಯಿಂದ ಯಾವುದೇ ರೀತಿಯಲ್ಲಿ ಉದ್ಯೋಗಗಳನ್ನು ಭರ್ತಿ ಮಾಡೋಕ್ಕಾಗ್ತಾ ಇಲ್ಲ. ಸೊ ಒಂದು ರೀತಿ ಕಾಂಗ್ರೆಸ್ ಸರ್ಕಾರ ಸಾಲದ ಸುಳಿಯಲ್ಲಿ ಸಿಕ್ಕಿದೆ ಅಂತ ಹೇಳ್ಬೋದು. ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡಿ ಇವರು ತಮ್ಮ ವೋಟ್ ಬ್ಯಾಂಕನ್ನು, ಮತಗಟ್ಟೆಗಳನ್ನು ಭದ್ರ ಮಾಡ್ಕೊಳ್ಳೋಕೆ ಹೋಗಿ ಯುವ ಜನರ ಪಾಲಿಗೆ ಅವರು, ಯುವ ಜನರ ಬಾಯಿಗೆ ಅವರು ಮಣ್ಣನ್ನು ಹಾಕಿದ್ದಾರೆ ಅಂತ ಹೇಳ್ಬೋದು. ಯಾವುದೇ ರೀತಿಯಲ್ಲೂ ಉದ್ಯೋಗಗಳನ್ನು ಸೃಷ್ಟಿನೂ ಮಾಡಿಲ್ಲ, ಯಾವುದೇ ರೀತಿಯಲ್ಲಿ ಉದ್ಯೋಗಗಳನ್ನು ಭರ್ತಿ ಮಾಡೋದಕ್ಕೆ ಅವರ ಹತ್ರ ಹಣನೂ ಇಲ್ಲ. ಸೊ ಇದು ಈಗ ಫ್ರೀಡಮ್ ಪಾರ್ಕ್ಗೆ ಕಾಲಿಟ್ಟಿರೋದ್ರಿಂದ ಮುಂದಿನ ದಿನಗಳಲ್ಲಿ ನಮ್ಮ ಕರ್ನಾಟಕ ಕೂಡ ನೇಪಾಳದ ಮಾದರಿಯಲ್ಲಿ ಆದರೂ ಕೂಡ ಆಶ್ಚರ್ಯ ಪಡೋ ಅವಶ್ಯಕತೆ ಇಲ್ಲ. ಯಾಕಂದರೆ ಯುವ ಜನರ ತಾಳ್ಮೆಗೆ ಒಂದು ಮಿತಿ ಇರುತ್ತೆ. ಆ ಮಿತಿಯನ್ನು ಸರ್ಕಾರ 3 ವರ್ಷಗಳಿಂದ ಮೀರಿಬಿಟ್ಟಿದೆ. ಇನ್ನೇನಿದ್ರು ಯುವ ಜನತೆಗೆ ಇರೋದು ಒಂದೇ ಒಂದು, ಇವರು ಪ್ರತಿಭಟನೆ ಮೂಲಕ ತಮ್ಮ ಹಕ್ಕನ್ನು ಪಡ್ಕೋಬೇಕು ಅಂತ ಏನಾದರೂ ಇವರು ನಿರ್ಧಾರ ಮಾಡಿದ್ದಾರೆ ಅಂದರೆ, ಫ್ರೀಡಮ್ ಪಾರ್ಕ್ಗೆ ಬಂದಿದ್ದಾರೆ ಅಂದರೆ ಖಂಡಿತವಾಗಲೂ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಹೋರಾಟ ಆಗುತ್ತೆ ಅಂತ ನಾವು ಹೇಳ್ಬೋದು. ಈಗಲಾದರೂ ಸರ್ಕಾರ ಎಚ್ಚೆತ್ಕೊಳ್ಳುತ್ತೆ ಅಥವಾ ಮತ್ತೆ ನಾ CM ಆಗಬೇಕು, ನೀ CM ಆಗಬೇಕು, ಅವ್ರ ಕಡೆ ಇಷ್ಟು ಜನ, ಇವ್ರ ಕಡೆ ಇಷ್ಟು ಜನ ಅಂತ ಮತ್ತೆ ತಮ್ಮದ ಬೇಳೆ ಕಾಳನ್ನೇ ಬೇಯಿಸ್ಕೊಳ್ಳೋಕೆ ಹೋಗ್ತಾರೆ ನೋಡಬೇಕು. ಯಾಕಂದರೆ ಇವ್ರಿಗೆ ಸರ್ಕಾರಕ್ಕೆ ಏನಪ್ಪ ಅಂದರೆ ತಮ್ಮ ಪ್ರತಿಷ್ಠೆ ಒಂದೇ ಇಂಪಾರ್ಟೆಂಟ್ ಹೊರತು ಇವು ಕೂಡ ಯುವ ಜನರ ಮೇಲೆ ಅಥವಾ ಬಡವರ ಮೇಲೆ, ಬಡವರ್ಗದ ನಿರುದ್ಯೋಗಿಗಳ ಮೇಲೆ ಯಾವುದೇ ರೀತಿಯಲ್ಲೂ ಕಾಳಜಿ ಇಲ್ಲ. ಯಾಕಂದರೆ ಎಲ್ಲರಿಗೂ ಕೂಡ, ಎಲ್ಲ ಪಕ್ಷಕ್ಕೂ ಕೂಡ ಇರೋದು ಅಧಿಕಾರ ದಾಹ ಅಷ್ಟೇ. ಯಾರೇ ಬಂದರೂ ಕೂಡ ಕರ್ನಾಟಕದ ಪರಿಸ್ಥಿತಿ ಇದೆ. ಎಲ್ಲರೂ ಕೂಡ ಬಂದಾಗ ಹೇಳ್ತಾರೆ ಗ್ಯಾರಂಟಿ ಸರ್ಕಾರ, ಬಡವರ ಸರ್ಕಾರ ಅಂತ. ಸೊ ಬಂದ ಮೇಲೆ ಗೊತ್ತಾಗೋದವ್ರ ಬಂಡವಾಳ. ಸೊ ಅದರಿಂದಾಗಿ ಈಗಲಾದರೂ ಸರ್ಕಾರ ಎಚ್ಚೆತ್ಕೊಂಡು ವಿದ್ಯಾರ್ಥಿಗಳಿಗೆ, ಯುವಕರಿಗೆ ಏನಾದರೂ ಉದ್ಯೋಗಗಳನ್ನು ತೀವ್ರಗತಿಯಲ್ಲಿ ಪ್ರಗತಿಯನ್ನು ಮಾಡುತ್ತೋ ಅಥವಾ ಮತ್ತೆ ಅದೇ ರೀತಿಯಾಗಿ ಮೊಂಡುವಾದವನ್ನು ಮಾಡ್ತಾ ಪ್ರೆಸ್ ಮೀಟ್ಗಳನ್ನು ಕೊಡ್ತಾ ಉಳಿದಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷದ 2 ವರ್ಷಗಳನ್ನು ಇದೇ ರೀತಿ ಕಾಲ ತಳ್ಳಿಬಿಡ್ತಾರೆ ಅಂತ ನೋಡಬೇಕಾಗಿದೆ. ಸೊ ಈ ಮಾಹಿತಿ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈ ಗ್ಯಾರಂಟಿ ಸರ್ಕಾರ, ಈ ಚಿಪ್ಪಿನ ಸರ್ಕಾರದಿಂದ ಯುವಕರಿಗೆ ನಿಜವಾಗ್ಲೂ ಸಿಕ್ಕಿರೋದು ಚಿಪ್ಪೇ ಹೊರತು ಏನೂ ಅಲ್ಲ ಅಂತ ಹೇಳ್ತಾ, ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಎಲ್ರಿಗೂ ಧನ್ಯವಾದಗಳು.